ಕಾಲ ಎಷ್ಟು ಬೇಗ ಉಲ್ಟಾ ಹೊಡ್ಬಿಡ್ತಲ್ವಾ. ನಾನು ಅವತ್ ಸಾಯಕ್ ಹೊರಟಾಗ ರಾಮ್ ನನ್ನ ಹತ್ರ ಬಂದು ಏನ್ ಹೇಳ್ದ ಹೇಳಿ? ನೀನೇನು ಯೋಚನೆ ಮಾಡಬೇಡ. ಪ್ರೇಮ ಹೇಳಿದ ಸುಳ್ಳು ಅಂತ ಇಡೀ ಜಗತ್ತಿನ ಮುಂದೆ ಪ್ರೂವ್ ಮಾಡೋವರೆಗೂ ನಾನು ಸುಮ್ಮನೆ ಇರಲ್ಲ. ಅಧ್ಯಕ್ಷರೇ, ಇನ್ನು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಈ ರೀತಿ ಎಲ್ಲ ಮಾತಾಡಿ ಪ್ರೇಮ ಮತ್ತೆ ಮನಸ್ಸು ಬದಲಾಯಿಸಿ ಸುಳ್ಳು ಹೇಳಿದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ಹೌದು, ಧನರಾಜ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಪ್ರೇಮನೆ ಇಲ್ಲಿ ತಪ್ಪು ಒಪ್ಕೊಂಡ್ಮೇಲೆ ಪ್ರೇಮನೆ ಇಲ್ಲಿ ದೋಷಿ ಅಂತ ಹೇಳ್ಬೇಕಾಗುತ್ತೆ. ರಾಮು ನಿರ್ದೋಷಿ. ರಾಮ್, ಈ ಪಂಚಾಯತಿನಲ್ಲಿ ನಡೆದಿರೋ ಒಪ್ಪಂದದಾಗೆ ಪ್ರೇಮ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಅದರಿಂದ ಈಗ ನೀನು ಸ್ನೇಹ ಕೊರಳಿಗೆ ತಾಳಿ ಕಟ್ಟಲೇಬೇಕು. ಇದು ನಮ್ಮೆಲ್ಲರೂ ತೀರ್ಪು. ಅಲ್ಲ, ಮದ್ವೆ ಅಂದ್ರೆ ನಿಮ್ಗೆಲ್ರಿಗೂ ಹುಡುಗಾಟ ಆಗೋಯ್ತಾ? ಅದೇಗೆ ಹೇಳ್ತೀರಾ ತಾಳಿ ಕಟ್ಟು ಅಂತ? ನೋಡಪ್ಪ, ನಮಗೂ ಅರ್ಥ ಆಗುತ್ತೆ. ಕಾನೂನು ಕೋರ್ಟು ಅಂತ ಹೋದ್ರೆ ಇದು ತುಂಬಾ ದೂರ ಎಳ್ಕೊಂಡು ಹೋಗುತ್ತೆ. ಆದ್ರೆ ಬಲವಂತದ ಮದ್ವೆ ನಿನ್ನ ಸುಖವಾಗಿಡಲ್ಲ. ಆ ಪ್ರೇಮನು ನಿನ್ನ ಸುಖವಾಗಿಡೋದಕ್ಕೆ ಬಿಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇರೋ ಈ ಸ್ನೇಹ ಜೀವನನು ಹಾಳಾಗುತ್ತೆ. ಒಬ್ರು ಮಾಡೋ ತಪ್ಪಿಗೆ 3 ಜನದ ಜೀವನ ಹಾಳಾಗ್ಬಾರ್ದಪ್ಪ. ಅದಕ್ಕೆ ಸ್ನೇಹ ಕೊರಳಿಗೆ ತಾಳಿ ಕಟ್ಟಿ ನಿಮ್ ದೊಡ್ಡಮ್ಮ ಕೊಟ್ಟಿರೋ ಮಾತನ್ನ ಉಳಿಸ್ಕೋ. ಹಾಗೆ ನಾವು ಕೊಟ್ಟಿರೋ ತೀರ್ಪನ್ನು ಗೌರವಿಸು. ಅಧ್ಯಕ್ಷರೇ, ಪ್ರೇಮ ಯಾಕೆ ಈ ತರ ಹೇಳಿಕೆ ಕೊಡ್ತಿದ್ದಾಳೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ನಾನು ಸ್ನೇಹಗೆ ತಾಳಿ... ಸಮಯ ಮುಗಿದೋಯ್ತು ರಾಮ್. ಒಂದ್ ವೇಳೆ ನೀನು ಸ್ನೇಹ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಕುಟುಂಬ ಪಂಚಾಯತಿಗೆ ಅಗೌರವ ಸಲ್ಲಿಸ್ತು ಅಂತ ನಾವು ನಿಮ್ ಮೇಲೆ ಕ್ರಮ ಕೈಗೊಳ್ಬೇಕಾಗುತ್ತೆ. ನೋಡಪ್ಪ, ನಿಮ್ ದೊಡ್ಡಮ್ಮ ಕಲ್ಯಾಣಿಯವ್ರ ಬಗ್ಗೆ ಊರಿನಲ್ಲಿ ದೊಡ್ಡ ಗೌರವ ಇದೆ. ಅವ್ರು ಕೊಟ್ಟಿರೋ ಮಾತಿಗೆ ಬೆಲೆ ಉಳಿಸೋದು ಈಗ ನಿನ್ ಕೈಲಿದೆ. ರಾಮ್, ಅವತ್ತು ಈ ದೊಡ್ಡಮ್ಮ ಹೇಳಿದ್ರು ಅನ್ನೋ ಒಂದೇ ಒಂದು ಮಾತಿಗೆ ಪ್ರೇಮನ್ ಕುತ್ತಿಗೆ ತಾಳಿ ಕಟ್ಟದೆ ಅಲ್ವಾ? ಇವತ್ತು ಇದೇ ದೊಡ್ಡಮ್ಮ ಕೊಟ್ಟಿರೋ ಮಾತು ನುಡಿಸ್ಕೊಳ್ಳೋದಕ್ಕೆ ನಾನ್ ಹೇಳ್ತಾ ಇದ್ದೀನಿ, ಸ್ನೇಹನ್ ಕುತ್ತಿಗೆಗೆ ತಾಳಿ ಕಟ್ಟು. ಕಟ್ಟು ತಾಳಿ. ತಗೊಳ್ಳೋ, ಕಟ್ಟು ತಾಳಿ. ನಿಲ್ಲಿಸಿ.
ಏನಪ್ಪ ಮಾದೇವ್, ಯಾರು ಇವರೆಲ್ಲ? ಪಂಚಾಯತಿ ನೆಡುವಾಗ ಈ ರೀತಿ ಗುಂಡಾವರ್ತನೆ ಸರಿಯಲ್ಲ ಅಂತ ಆಗ್ಲೇ ಹೇಳಿರ್ಲಿಲ್ವಾ ನಿನಗೆ? ಮರವಾದೆ ಕೊಡೋ ಜಾಗದಾಗ ಕೊಡೋಣ ಅಧ್ಯಕ್ಷರೇ, ಆದ್ರೆ ಮೋಸ ನಡೀತಿರೋ ಜಾಗದಾಗೆ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳಕ್ಕೆ ನನ್ನಿಂದ ಆಗಕ್ಕಿಲ್ಲ. ನೀವೆಲ್ಲ ಆಗ್ಲಿಂದ ಈ ಸ್ನೇಹ ಮಾಡಿರೋ ಅಸಹ್ಯದ ಕಳಂಕನ ಪ್ರೇಮ ಅವರು ಯಾಕೆ ತಮ್ಮ ತಲೆ ಮೇಲೆ ಹಾಕೊಂಡವ್ರೆ ಅಂತ ಕೇಳ್ತಾ ಇದ್ದೀರಲ್ಲ, ಅದ್ರ ರಹಸ್ಯ ಇಲ್ಲದೆ ಈ ನನ್ನ ಮಕ್ಕಳನ್ನೇ ಕೇಳಿ ಇವಾಗ ಬಾಯ್ ಬಿಡ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದೀಯಾ? ಪ್ರೇಮ ಸುಮ್ನೆ ಅವಳ ತಲೆ ಮೇಲೆ ಅವಳೇ ಆರೋಪ ಹಾಕೊಂಡ್ಲಾ? ಅವಳು ಹೇಳಿ ಸುಳ್ಳ? ಹೌದು ಅಧ್ಯಕ್ಷರೇ, ಪ್ರೇಮ ಅವ್ರಿಗೆ ಬೆದರಿಕೆ ಹಾಕೋರೆ. ಒಂದ್ ನಿಮಿಷ. ಇವತ್ತು ನೀವೇ ಗೆದ್ದು ಬಿಟ್ರಿ ಅಂತ ಬೀಗ್ತಾ ಇದ್ದೀರಾ, ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ ಮಗಳು ನಾಟಕ ಆಡಿ ನನ್ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆ ಸೇರ್ಕೊಂಡಿರ್ಬೋದು, ಆದ್ರೆ ನನ್ ಮಗ ನಿಮ್ ಮಗಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಅವನ್ ದೊಡ್ಡಮ್ಮನ ಮೇಲಿರೋ ಗೌರವಕ್ಕೆ ಅವಳಗ್ ತಾಳಿ ಕಟ್ಟಿ ಗಂಡ ಆಗಿದ್ದಾನೆ ಅಷ್ಟೇ, ಮನ್ಸಾರೆ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಏನಮ್ಮ ಹೀಗ್ ಮಾತಾಡ್ತಿದ್ದೀರಾ? ಇವತ್ ಪಂಚಾಯತಿಲಿ ರಾಮ್ ಪ್ರೇಮನ್ ಬಗ್ಗೆ ಮಾತಾಡಿರೋದನ್ನ ನೀವು ಕೇಳಿರ್ಬೇಕಲ್ಲ. ಹಾ, ಕೇಳಿಸ್ಕೊಂಡೆ, ಕಣ್ಣಾರೇನೂ ನೋಡ್ದೆ. ಆದ್ರೆ ನೀವ್ ಯಾವತ್ತಾದ್ರೂ ರಾಮ್ ಪ್ರೇಮನ ಹೆಂಡತಿ ತರ ನಡೆಸ್ಕೊಂಡಿರೋದನ್ನ ನೋಡಿದೀರಾ? ನೋಡಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಈ ಮದ್ವೆ ಅವನು ಒತ್ತಾಯದಿಂದ ಆಗಿರೋದು. ಏನದ್ಕೆ ನಿಮ್ ಮಾತಿನ ಅರ್ಥ? ಒಬ್ಬ ಗಂಡ ಆಗಿರೋನು ಹೆಂಡತಿನ ಹೇಗ್ ನೋಡ್ಕೋತಾನೆ? ಅವಳಿಗಿಷ್ಟ ಆಗಿರೋದನ್ನ ತಂದ್ಕೊಡ್ತಾನೆ, ಇಷ್ಟ ಆಗಿರೋ ಕಡೆ ಕರ್ಕೊಂಡು ಹೋಗ್ತಾನೆ, ಹೆಂಡತಿ ಆಸೆ ಏನೇನು ಅಂತ ತಿಳ್ಕೊಂಡು ಎಲ್ಲಾನು ಪೂರೈಸ್ತಾನೆ. ನನ್ನ ಮಗ ಇದ್ರಲ್ಲಿ ಒಂದನ್ನ ಮಾಡಿರೋದನ್ನ ನೀವು ನೋಡಿದೀರಾ? ಇಲ್ಲ ಅಲ್ವಾ? ನಾನು ನೋಡಿಲ್ಲ. ಅವಳನ್ನ ಹೊರಗಡೆ ಸುತ್ತಾಡ್ಸೋದಕ್ಕೆ ಕರ್ಕೊಂಡು ಹೋಗೋದಿರ್ಲಿ, ಇಲ್ಲಿವರೆಗೂ ಅವಳಿಗೆ ಅಂತ ಒಂದು ಸೀರೆ ತಂದ್ಕೊಟ್ಟಿಲ್ಲ. ಹೇಗ್ ತಂದ್ಕೊಡ್ತಾನೆ ಬಿಡಿ, ಪಾಪ ಅವನಿಗೆ ಅವಳಂದ್ರೆ ಇಷ್ಟ ಇರ್ಬೇಕಲ್ಲ. ಏನ್ರಿ ಹೀಗ್ ಮಾತಾಡ್ ಹೋಗ್ಬಿಟ್ರು? ರಾಮ್ಗೆ ನಮ್ಮ ಮಗಳಂದ್ರೆ ಇಷ್ಟ ಅಲ್ವಾ? ರಾಮ್ ನನ್ ಮಗಳನ್ನ ಹೆಂಡತಿ ತರ ನೋಡ್ತಿಲ್ವಾ? ಇವ್ರು ಹೇಳ್ತಿರೋದನ್ನ ನೋಡಿದ್ರೆ ನನಗೂ ಅದೇ ಅನುಮಾನ ಬರ್ತಾ ಇದೆ ಕಣೆ. ಇಲ್ಲಿವರೆಗೂ ರಾಮ್ ಪ್ರೇಮಗೆ ಏನಾದ್ರೂ ತಂದು ಕೊಟ್ಟಿದ್ದಾಗ್ಲಿ, ಅವಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿರೋದನ್ನ ಆಗ್ಲಿ ನಾನು ಯಾವತ್ತೂ ನೋಡ್ಲೇ ಇಲ್ಲ. ಅಲ್ಲಿ ಇಷ್ಟಪಟ್ಟವರು ಯಾರೂ ಈ ರೀತಿ ನಡ್ಕೊಳ್ಳೋದಿಲ್ಲ. ಹೇಳಿ ಇನ್ನೊಬ್ರು ಮರ್ಯಾದೆ ತೆಗೆಯೋದೇ ನಿನ್ ಕೆಲ್ಸ ಅಲ್ವಾ? ಪ್ರಾಣಿ ಬಾಯಲ್ಲಿ ಬಂದಿರೋ ಪ್ರತಿಯೊಂದು ಮಾತು ಸ್ನೇಹ ಕೊಟ್ಟಿರೋ ದುಡ್ಡಿಂದ ಹುಟ್ಟಿರೋ ಸುಳ್ಳು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿಮ್ ತೀರ್ಮಾನ ನೀವು ಮಾಡಿ. ನಾನು ಪ್ರೇಮಗೆ ತಾಳಿ ಕಟ್ಟಿದಂತೂ ಸತ್ಯ. ಹಾಗೆ ಇನ್ ಮುಂದೆ ನೀವಿಬ್ರು ಯಾವುದೇ ಪಂಚಾಯತಿ ಕರೆದ್ರು ಅದಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ನನ್ ಸೊಸೆ ಪ್ರೇಮ ಗೆದ್ಲು, ಈ ಸ್ನೇಹ ಸೋತ್ಲು. ರಾಮ ಮತ್ತೆ ಪ್ರೇಮನ ಒಂದ್ ಮಾಡಿರೋದು ಆ ಭಗವಂತ. ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನಿನ್ನಿಂದನೂ ಸಾಧ್ಯ ಇಲ್ಲ,
ಈ ನಿಮ್ಮ ಅಪ್ಪನಿಂದನೂ ಸಾಧ್ಯ ಇಲ್ಲ. ಒಂದ್ ಹೆಣ್ಣಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಬಹುಶಃ ಸ್ನೇಹ ಅವ್ರ ಅಮ್ಮನ ಜೊತೆಲಿ ಬೆಳ್ದಿದ್ರೆ ಹೀಗೆಲ್ಲ ಆಡ್ತಿರ್ಲಿಲ್ವೇನೋ. ನೀನೇ ಹೇಳುದಿಲ್ಲ ಸ್ನೇಹ, ಸತ್ಯ ಯಾವಾಗಾದ್ರೂ ಬಂದೇ ಬರುತ್ತೆ ಅಂತ. ಈಗ ಬಂದಿದೆ ಅಷ್ಟೇ. ಯಾಕೊಬ್ಳೆ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ಯಾ? ನಡಿ ಮನೆಗೆ ಹೋಗೋಣ. ಡ್ಯಾಡಿ, ಕಾಲ ಎಷ್ಟು ಬೇಗ ಉಲ್ಟಾ ಹೊಡ್ಬಿಡ್ತಲ್ವಾ. ನಾನು ಅವತ್ ಸಾಯಕ್ ಹೊರಟಾಗ ರಾಮ್ ನನ್ನ ಹತ್ರ ಬಂದು ಏನ್ ಹೇಳ್ದ ಹೇಳಿ? ನೀನೇನು ಯೋಚನೆ ಮಾಡಬೇಡ. ಪ್ರೇಮ ಹೇಳಿದ ಸುಳ್ಳು ಅಂತ ಇಡೀ ಜಗತ್ತಿನ ಮುಂದೆ ಪ್ರೂವ್ ಮಾಡೋವರೆಗೂ ನಾನ್ ಸುಮ್ಮನೆ ಇರಲಿ. ಆ ಪ್ರೇಮ ಮಾಡಿದ ಮೋಸ, ದ್ರೋಹ ಎಲ್ಲಾನು ಎಲ್ರ ಮುಂದೆ ಬಯಲ್ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದ. ಆದ್ರೆ ಇವತ್ತು ಸಮಾಧಾನ ಮಾಡ್ಕೊ ಮಗಳೇ. ಹೇಗ್ ಡ್ಯಾಡಿ, ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ, ಹಾಗಾಗೋಯ್ತು. ಆ ಕಾವ್ಯ ಒಬ್ಬಳು ಪರ್ದೆ ಹೋಗಿದ್ದಿದ್ರೆ ಎಲ್ಲ ನಾವು ಅನ್ಕೊಂಡಂಗೆ ಆಗಿರೋದು. ಬರೀ ಕಾವ್ಯ ಮಾತ್ರ ಅಲ್ಲ ಡ್ಯಾಡಿ, ಇವತ್ತ ಪರಿಸ್ಥಿತಿಗೆ ನನ್ನ ಅದೃಷ್ಟನೇ ಕೈ ಕೊಟ್ಬಿಡ್ತು. ಪ್ರೇಮ ತಪ್ಪೊಪ್ಕೊಂಡ್ರು, ಪರಿಸ್ಥಿತಿ ಅವಳ ಕೈ ಹಿಡಿದ್ಬಿಡ್ತು ಡ್ಯಾಡಿ. ಹೌ ಡ್ಯಾಡಿ, ಹೌ ಶಿ ಸೋ ಲಕ್ಕಿ. ನನಗ್ ತುಂಬಾ ನೋವಾಗಿದೆ. ಏನ್ ಗೊತ್ತಾ, ನನ್ನ ಪರವಾಗಿದ್ದಿದ್ ರಾಮ್ ಇವತ್ತು ಆ ಪ್ರೇಮನ್ ಪರವಾಗಿ ನಿಂತು ಮಾತಾಡಿದ್ದು. ನಾನು ಎಷ್ಟು ಪ್ರಶ್ನೆ ಮಾಡಿದ್ರು ಅದನ್ನ ಕೇಳಿಸ್ಕೊಳ್ದೆ ಅವಾಯ್ಡ್ ಮಾಡಿದ್ದು. ಡ್ಯಾಡಿ ಡ್ಯಾಡಿ, ನನ್ ರಾಮ್ ಇಲ್ದೆ ಬದುಕಕ್ ಆಗಲ್ಲ ಡ್ಯಾಡಿ. ನನಗ್ ನನ್ ರಾಮ್ ಬೇಕು, ನನಗ್ ನನ್ ರಾಮ್ ಬೇಕು ಡ್ಯಾಡಿ. ನನ್ನೋನ್ ಆಗ್ಲೇಬೇಕು. ಅಳ್ಬಿಡ ಮಗಳೇ, ನೀನ್ ಹತ್ರ ನನ್ನ ಎದೆ ಸೀಳ್ದಂಗಾಗುತ್ತೆ. ಆ ರಾಮ್ ನಿನ್ನಿಂದ ದೂರ ಹೋಗಿರ್ಬೋದು, ಆದ್ರೆ ಅವನನ್ನ ನಿನ್ನ ಹತ್ರ ತರೋ ಜವಾಬ್ದಾರಿ ನಂದು. ನಿಮ್ಮಪ್ಪ ಇನ್ನೂ ಬದುಕಿದ್ದಾನೆ, ಮರಿಬೇಡ. ಆ ಪ್ರೇಮನ್ ಸುಖ ಇನ್ ಹೆಚ್ಚು ದಿನ ಇರೋದಿಲ್ಲ. ನನಗ್ ಭಯ ಆಗ್ತದೆ ಡ್ಯಾಡಿ. ಅವ್ನ್ ಎಲ್ಲಿ ಅವಳ ಪ್ರೀತಿಲಿ ಕಳ್ದೋಗ್ಬಿಡ್ತಾನೆ ಅಂತ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಈ ಧನ್ರಾಜ್ ಏನ್ ಅನ್ಕೋತಾನೋ ಅದನ್ನ ಸಾಧಿಸೋ ತನಕ ಸುಮ್ಮನಿರೋ ಮನುಷ್ಯನೇ ಅಲ್ಲ. ಆ ರಾಮ್ನ ನಿನ್ ಮಡ್ಲಿಗೆ ಹಾಕಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ.